ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಈ ರೀತಿ ಬ್ಲೌಸ್ ಪೀಸ್ ಇದ್ದರೆ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಒಂದು ಐಟಮನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಾವು ಈ ರೀತಿ ಬ್ಲೌಸ್ ಪೀಸನ್ನು ಹಾಗೆ ಕೊಟ್ಟರೆ ಕೆಲವರಿಗೆ ಮ್ಯಾಚಿಂಗ್ ಆಗುತ್ತೆ, ಹೊಲಿಸ್ಕೊತಾರೆ. ಇಲ್ಲ ಅಂತಂದರೆ ಕೆಲವರಿಗೆ ಮ್ಯಾಚಿಂಗ್ ಆಗೋದಿಲ್ಲ, ಸುಮ್ಮನೆ ಇಡ್ತಾರೆ, ಇನ್ನೊಬ್ಬರಿಗೆ ಕೊಡ್ತಾರೆ. ಅದರ ಬದಲು ನಾವು ಈ ರೀತಿ ಪೌಚ್ಗಳನ್ನು ಮಾಡಿ ಕುಂಕುಮಕ್ಕೆ ಕೊಟ್ಟರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಅದನ್ನು ಯೂಸ್ ಕೂಡ ಆಗುತ್ತೆ. ನಾನಿವತ್ತು ಸಣ್ಣದಾದ ಒಂದು ಪೌಚನ್ನು ಹೊಲಿಯೋದು ತೋರಿಸ್ತಿದ್ದೀನಿ. ಒಂದು ಸರ್ಕಲ್ ಬಟ್ಟೆಗೆ ಕ್ವಿಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಕ್ಲಾತು, ಸ್ಪಂಜು ಹಾಗೆ ಲೈನಿಂಗ್ ಕ್ಲಾತನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಕರೆಕ್ಟಾಗಿ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಈ ಮಿಡ್ಲ್ ಪಾಯಿಂಟ್ ಏನಿದೆಯಲ್ಲ ಅದನ್ನು ನಾವು ಹೀಗೆ ಕಟ್ ಮಾಡಬೇಕು. ನೋಡಿ, ಈಗ ನಮಗೆ 2 ಪೀಸು ಆಯಿತು. ಈಗ ಒಂದು ಕೆಲಸ ಮಾಡೋಣ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಆವಾಗ ಈ ಬಟ್ಟೆ ಇಲ್ಲಿ ನಾವು ಕ್ವಿಲ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದು ಎದ್ದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಂಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲೇನು ಕಟ್ ಮಾಡಿದ್ದೀವಲ್ಲ ಆ ರೀತಿ ಆ ಶೇಪಲ್ಲಿ, ಅಂದರೆ ಸ್ಟ್ರೈಟ್ ಲೈನ್ ಏನಿದೆ ಅಲ್ಲಿಗೆ ಒಂದು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ನಾನು ಜಿಪ್ ಅಟ್ಯಾಚ್ ಮಾಡೋದು ಮತ್ತು ರನ್ನರ್ ಹಾಕೋದು ಎಲ್ಲ ಡೀಟೇಲ್ ಆಗಿ ವಿಡಿಯೋನ ಹಾಕಿದ್ದೀನಿ. ನೀವು ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ. ಫಸ್ಟು ಹೀಗೆ ಇಟ್ಕೊಂಡು ಮೇಲ್ಗಡೆ ಸ್ಟಿಚ್ ಮಾಡ್ಕೊಬೇಕು. ಆಮೇಲೆ ಟರ್ನ್ ಮಾಡಿ ಈ ರೀತಿ ಬರೋ ರೀತಿಯಲ್ಲಿ ಹೊಲಿಬೇಕು. ಈ ಕಡೆನೂ ಅಷ್ಟೇ, ಎರಡು ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂತ ಆದರೆ ಪ್ಲೀಸ್ ಫಾಲೋ ಮಾಡಿ. ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅಂತ ಫೇಸ್ಬುಕ್ ಪೇಜಿನ ಹೆಸರು. ಹೀಗೆ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಆಯಿತು. ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೋಬೇಕು. ರನ್ನರ್ ಹಾಕೋದು ಕೂಡ ಈಸಿ ಮೆಥಡಲ್ಲಿ 2 ರೀತಿಯಲ್ಲಿ ತೋರಿಸಿದ್ದೀನಿ. ನೀವು ಅದನ್ನೇನಾದ್ರು ನೋಡಿಲ್ಲ ಅಂತ ಅಂದರೆ ನೋಡಿಕೊಂಡು ಬನ್ನಿ. ನೋಡಿ, ರನ್ನರ್ ಹಾಕಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಪುಟಾಣಿ ಪರ್ಸನ್ನು ಹೊಲಿತಾ ಇದ್ದೀನಿ ಅಂತ. ಹೀಗೆ ಸುತ್ತಲೂ ಕೂಡ ಹೊಲಿಬೇಕು. ಇದು ನಮಗೆ ಕಲ್ಲಂಗಡಿ ಹಣ್ಣಿನ ಪೀಸ್ ರೀತಿ ಆಗಿ ಕಾಣಿಸುತ್ತೆ. ಮಕ್ಕಳಿಗೆ ಕೊಟ್ಟರೆ ಅವರಿಗೂ ಕೂಡ ಒಂಥರ ಖುಷಿ ಆಗುತ್ತೆ. ಕಲ್ಲಂಗಡಿ ಹಣ್ಣಿನ ಶೇಪಲ್ಲಿ ಇದೆ ಅಂತ ಅಂದ್ಕೊಂಡು ಹೀಗೆ ಇಟ್ಕೊಂಡು ಓಡಾಡ್ತಾರೆ. ಈಗ ಈ ರೀತಿಯಾಗಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಪೂರ್ತಿ ಸ್ಟಿಚ್ ಆಯಿತು. ಈಗ ಜಿಪ್ಪನ್ನು ಓಪನ್ ಮಾಡಿ ಹಿಂದೆ ಮುಂದೆ ಮಾಡ್ಕೋಬೇಕು. ಸಣ್ಣದಾದ ಪರ್ಸು, ಬಟ್ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಮಕ್ಕಳಿಗಂತೂ ತುಂಬ ಖುಷಿಯಾಗಿಬಿಡತ್ತೆ. ಕಲ್ಲಂಗಡಿ ಹಣ್ಣಿನ ಶೇಪಿನ ಈ ಪರ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.